Hi guys, welcome to Shashwat Pranong Gaming Channel. ಈಗ RCS ಪೀಪಲ್ ನಾವು ಗೇಮ್ ಆಡ್ತಿದ್ದೀವಿ ಗೈಸ್. ಇದು ಎಕ್ಸ್ಟ್ರೀಮ್ಲಿ ರಾಂಗ್, ಹೆಂಗೆ ವಾಯ್ಸ್ ಓವರ್ ಕೊಡೋದು ಅಂತ ಗೊತ್ತಿಲ್ಲ, ಅದೇ ನಾನು ಮಾಡ್ತೀನಿ ಗೈಸ್. ಇವಾಗ ನನ್ನ ಗೇಮಲ್ಲಿ ಇದು ನಾನು ಪಾಕಿಸ್ತಾನ ಅಗೇನ್ಸ್ಟ್ ಆಡ್ತಿದ್ದೀನಿ ಗಾಯ್ಸ್. ನಿಮಗೆ ಗೊತ್ತು ಪಾಕಿಸ್ತಾನ ಜೊತೆ ಆಡ್ತಿದ್ದೀನಿ ಅಂತ. ಇವಾಗ ನಿನ್ನೆ ನಾನು ಇವತ್ತು ಪಾಕಿಸ್ತಾನ ಜೊತೆ ಆಡ್ತೀನಿ ಅಂತ ಗಾಯ್ಸ್. ಇವಾಗ ಆ ಲೈಕ್ ಮತ್ತು ಅದು ಸಬ್ಸ್ಕ್ರೈಬ್ ಬಟನ್ ಮಾಡಿರಿ ಗಾಯ್ಸ್, ಅದು ನಮಗೂ ಯೂಸ್ ಆಗುತ್ತೆ ಸ್ವಲ್ಪ. ಇವಾಗ ನಾವು ಹೋಗೋಣ ನಮ್ಮ ಇದು ಡೈಲಿ ರಿವಾರ್ಡ್ಸಲ್ಲಿ. ನನಗೆ ಒಬ್ಬ ಕಮೆಂಟ್ರೇಟಿ ಸಿಗ್ತ ಗಾಯ್ಸ್. ಇವಾಗ ಸದ್ಯಕ್ಕೆ ಇದಕ್ಕೆ ಹೋಗೋಣ, ಗೇಮಿಂಗ್ ಟೂರ್ನಮೆಂಟಿಗೆ. ಏನು ರೀಝೂಮ್ ಮಾಡ್ತಿದ್ದೀನಿ ಗಾಯ್ಸ್, ರೀಝೂಮ್ ಹೋಗ್ತಿದ್ದೀನಿ ಗಾಯ್ಸ್. ಇದು ಓಸು ಪ್ಲೇಯಿಂಗ್ 11 ಸೇಮೇ ಇರುತ್ತೆ ಗಾಯ್ಸ್, ಸೇಮೇ ಇರುತ್ತೆ. ಓಕೆನಾ ಗಾಯ್ಸ್? ಇವಾಗ ಗಾಯ್ಸ್ ಪ್ಲೇಯಿಂಗ್ 11 ಎಲ್ಲ ಸೆಟ್ ಆಗಿದೆ. ಇವಾಗ ನಾವು ಗೇಮಿಂಗಲ್ಲಿ ಹೋಗ್ತಿದ್ದೀವಿ ಗಾಯ್ಸ್. ಇವಾಗ ನೋಡೋಣ ಏನಾಗತ್ತೆ ಅಂತ ಗಾಯ್ಸ್. ನಾನು ಈಗರಾಗಿ ವೆಯ್ಟ್ ಮಾಡ್ತಿದ್ದೀನಿ ಗಾಯ್ಸ್, ನಾನು ಹೆಂಗಿರ್ಬೋದು, ನಾನು ಈ ಮ್ಯಾಚ್ ಗೆಲ್ಬೋದಾ ಇಲ್ವಾ ಅಂತ ಗಾಯ್ಸ್. ಇದು 5 ಓವರ್ ಮ್ಯಾಚ್ ಗಾಯ್ಸ್. ಯಾಕಂದರೆ ನಿಮಗೂ ಬೋರ್ ಹೊಡೆದಿರತ್ತೆ, 2 ಓವರ್ ಆಡಿ ಅದಕ್ಕೆ 5 ಓವರ್ ಮಾಡಿದ್ದೀನಿ ಗಾಯ್ಸ್. ಇವಾಗ ಕ್ಯಾಪ್ಟನ್ನು ರಾಹುಲ್ ರೀಪ್ಲೇಸ್ ಮಾಡ್ತಿದ್ದೀನಿ ಸೂರ್ಯಕುಮಾರ್ ಬದಲು. ಟಾಸ್ ಟೈಮು ತೊಗೊಳಿದ್ದೀನಿ. ಏನು ಗೆದ್ರ ಇಲ್ವಾ ಗಾಯ್ಸ್? ಟಾಸ್ ಗೆದ್ದಿದ್ದೀವಿ. ನಾನು ಚೂಸಿಂಗ್ ಟು ಬೋಲ್ ಫಸ್ಟು ಅದೇ ಬುಹಿ ಕೊಡ್ತೀನಿ ಗಾಯ್ಸ್, ಭುವನೇಶ್ವರ್ ಕುಮಾರ್ ಕೊಡ್ತಿದ್ದೀನಿ ಗಾಯ್ಸ್, ಭುವನೇಶ್ವರ್ ಕೊಡ್ತಿದ್ದೀನಿ ಬೌಲಿಂಗ್. ಅದಾದಮೇಲೆ ಲೋಡಿಂಗ್. ಸಾರಿ ಗಾಯ್ಸ್, ಸ್ವಲ್ಪ ಬ್ಲ್ಯಾಂಕಾಗಿ ಬರುತ್ತೆ. ಇವಾಗ ನಾವು ಭುವನೇಶ್ವರ್ ವಿಕೆಟ್ ತೆಗಿಯೋಕ್ಕಾಗತ್ತಾ ಇಲ್ವಾ ನೋಡೋಣ. 1 ರನ್ ಕೊಟ್ಟು 5 ವಿಕೆಟ್ ತೆಗೆದಿದ್ದಾನೆ. ಸ್ಟಾರ್ಟಿಂಗೇ ಅದು ಏನಾಗತ್ತೆ ಅಂತ ಗೊತ್ತಿಲ್ಲ ಗಾಯ್ಸ್. ಗಾಯ್ಸ್ ವಾಟ್ ಇಸ್ ಸ್ಟ್ರೈಟ್ ಡ್ರೈವ್, ಅದು ಸರ್ಚಿಂಗ್ ಲೆವೆಲಲ್ಲಿ ಇದ್ದಿಲ್ಲ ಗಾಯ್ಸ್. ಓವರ್ ಥ್ರೋ ಗಾಯ್ಸ್, ಓವರ್ ಥ್ರೋ ಆಗಿದೆ ಗಾಯ್ಸ್. ಇವಾಗ ಓವರ್ ಥ್ರೋಲಿ ಇವಾಗ ನೋಡಿ ನೆಕ್ಸ್ಟ್ ಬಾಲ್ ಹಾಗೆ ಔಟ್ ಮಾಡೋಕ್ಕಂತ ಸಾಯರ್ ಅಮ್ಯೂರ್ ಬರ್ತಿದ್ದಾನೆ. ಸಿಂಗಲ್ ತಗೋದ ಗಾಯ್ಸ್, ಸಿಂಗಲ್ ಮಿಂಗಲ್. ಇವಾಗ ಗಾಯ್ಸ್ ಸಿಂಗಲ್ ತಗೊಳಿದ್ದಾರೆ ಗಾಯ್ಸ್. ಸ್ಟಾರ್ಟಿಂಗೇ ಸಿಂಗಲ್ ತಗೋದಕ್ಕೆ ಕಷ್ಟ ಗಾಯ್ಸ್. ಸಾವರ್ ಫಖರ್ ಜಮಾನ್ಗೆ ಹಿಂಗೆ ಹಾಕಬೇಕು, ಯಾಕರು ಒಳ್ಳೆ ಸ್ಪೀಡಲ್ಲೇ ಇರೋದು ಗಾಯ್ಸ್. ಇದು ಬೌಂಡ್ರಿ ಗಾಯ್ಸ್, ಶಿಟ್ ಬೌಂಡ್ರಿ ಹೊಡ್ಬಿಟ್ಟಿದ್ದಾರೆ ಗಾಯ್ಸ್. ಇವಾಗ ಏನು ಮಾಡೋದು ಗಾಯ್ಸ್, ಬೌಂಡ್ರಿ ಹೊಡ್ಬಿಟ್ಟಿದ್ದಾರೆ. ಇವಾಗ ನಾವು ಹೆಂಗಾರ ಮಾಡಿ ವಾಪಸ್ ಅವನಿಗೆ ಬೌಂಡ್ರಿ ಓಡಿಸ್ಬೇಕಾಗಿರೋದು ಗಾಯ್ಸ್. ಇದು ಸ್ವಲ್ಪ ಹೊತ್ತು ನೀವು ಬ್ಲ್ಯಾಂಕಾಗಿ ಬಿಟ್ಟಿರ್ತೀನಿ ಗಾಯ್ಸ್. ಈಗ ಸರಿನಾ ಗಾಯ್ಸ್ ಅಂತ ಅಂತೀನಿ, ಅದು ಮಾರಲ್ಲ ಹಂಗೆ. ಸರಿ ಓಕೆ ಗಾಯ್ಸ್, ದನ್ನ ಆಗ ಗಾಯ್ಸ್ ನೋಡೋಣ. ನಾವು ಇವಾಗ ಇದು ವಾಪಸ್ ಭುವನೇಶ್ವರ್ ಫಸ್ಟ್ ಓವರಲ್ಲೇ ಇದ್ದೀವಿ. ಸಾರಿ ಗಾಯ್ಸ್, ಇವಾಗ ನಾವು ಹೆಂಗಾರ ಮಾರಿ ಔಟ್ ಮಾಡ್ಬೇಕು ಗಾಯ್ಸ್. 5 ಓವರ್ ಮಾಡಿರೋ ಸ್ವಲ್ಪ ಕಷ್ಟನೇ ಇದೆ ಗಾಯ್ಸ್. ಈ ಒಳ್ಳೆ ಸ್ಲೋ ಯಾಕರಾಗ್ತೆ ಮಿಸ್ ಆಯಿತು ಗಾಯ್ಸ್. ವೆಯ್ಟ್ ಮಾಡಬೇಕು ಏನಂತ ಗಾಯ್ಸ್, ವೆಯ್ಟ್ ಮಾಡಬೇಕು. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನು ಏನಾಗುತ್ತೆ
ಏನು ಸ್ವಿಂಗ್ ಆಗ್ತಿದ್ದೀನಿ ಗೈಸ್, ಔಟ್ ಮಾರಕ್ಕೆ ಗೈಸ್. ಗೈಸ್ ಗೈಸ್ ವಾಪಸ್ ಬೌಂಡ್ರಿ ಗೈಸ್, ಬೌಂಡರಿ ಬೌಂಡ್ರಿ ಅದ್ಬಿಟ್ಟ ಬೌಂಡ್ರಿ ಮಾಡೋಣ, ಏನೋ ಮಾಡೋಣ. ಬೌಂಡ್ರಿ ಹೊಡ್ಬಿಟ್ಟ ಗೈಸ್. ಲೋಡಿಂಗ್ 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 ಬಂತು. ಇವಾಗ ನಿತೀಶ್ ಕುಮಾರ್ ರೆಡ್ಡಿ ಕಳ್ಸೋದು ಚೆನ್ನಾಗಿರುತ್ತೆ ಅಂತ ನಾನು ಹರ್ಷಿತ್ ಪಟೇಲ್ ನಿತೀಶ್ ಕುಮಾರ್ ರೆಡ್ಡಿ ಕಳಿಸ್ತಿದ್ದೀನಿ ಗಾಯ್ಸ್. ನಿತೀಶ್ ಕುಮಾರ್ ರೆಡ್ಡಿ 7 ವಿಕೆಟ್ಸ್ ವಿಕೆಟ್ ಬಂದು ಹಾಕೋಣ ಲೆಕ್ಕತ್ತು. ಫುಲ್ ಫೋರ್ಸ್ ಮೀಡಿಯಂ ಪೇಸ್ ಗಾಯ್ಸ್. ಇದು ವಿಕೆಟ್ ಆಗತ್ತೆ ಇಲ್ವಾ ಗಾಯ್ಸ್? ಸ್ಟಾಪ್ ಇಜ್ಜು KL ರಾಹುಲ್ ಇರ್ದಿದ್ದಾನೆ. ವಿಕೆಟ್ಟು ಫಸ್ಟ್ ಬಾಲಲ್ಲಿ ಫಸ್ಟ್ ವಿಕೆಟ್ ನಿತೀಶ್ ಕುಮಾರ್ ರೆಡ್ಡಿಗೆ ವಿಕೆಟ್ ಸಿಕ್ತು. ನಿತೀಶ್ ಕುಮಾರ್ ರೆಡ್ಡಿಗೆ ವಿಕೆಟ್ ಸಿಕ್ತು. ಇವಾಗ ರೀಪ್ಲೇ ನೋಡಿ ಗಾಯ್ಸ್, ಕ್ಲಿಯರ್ ಟಾಪ್ ಎಡ್ಜ್. ಅದು ಒಂಚೂರು ಟೈಮಿಂಗ್ಸೇ ಇದ್ದಿಲ್ಲ, ವಿಕೆಟ್ ತಕ್ಷಣ. ಅದಕ್ಕೆ ಗೈಸ್ ಯಾವಾಗೂ ನಿತೀಶ್ ಕುಮಾರ್ ರೆಡ್ಡಿ ಹಾಕೊಳ್ಳೋದೇ ಕರೆಕ್ಟ್ ಗೈಸ್. ಬಾಬರ್ ಆಜಮ್ ಈಸಿ T20ನೇ ಟೆಸ್ಟರ್ ಆಸನ್, ಈಸಿಯಾಗಿ ವಿಕೆಟ್ ತೆಗಿಬೋದು ಗಾಯ್ಸ್. ಈಸಿಯಾಗಿ ವಿಕೆಟ್ ಆರಾಮ್ಸಾಗಿ ತೆಗಿಬೋದು ಗಾಯ್ಸ್. ಸಿಕ್ಸ್ ಹೊಡ್ಸ್ಕೊಣ. ಇದೇ ಅಂತಾರ ಯಾವಾಗೂ ಓವರ್ ಕಾನ್ಫಿಡೆನ್ಸ್ ಇರಬಾರ್ದಂತ ಅನ್ಕೋತೀನಿ, ಇದೆ ಹೇಳ್ತಾರೆ ಅಂತ. 6 ಹೊಡ್ಬಿಟ್ಟು ಗಾಯ್ಸ್, ಮನ್ಸು ಹೊಡ್ಬೇಕು ಗಾಯ್ಸ್. 6 ಹೊಡ್ಬಿಟ್ಟು ನಾನು ಔಟ್ ಮಾಡಬೇಕು ಗಾಯ್ಸ್. ಮನ್ಸು ಹೊಡೆದಾಕಿದ್ದಾನೆ ಗಾಯ್ಸ್. ಇವಾಗ ನೋಡೋಣ, ಸಿಂಗಲ್ ತಗೋತಿದ್ದೀನಿ. ಇವಾಗ ಟೆಸ್ಟ್ ಮ್ಯಾಚ್ ಥರ ಅನಿಸ್ತಿದೆ. ನಿತೀಶ್ ಕುಮಾರ್ ರೆಡ್ಡಿ ಅವನು ಹೆಂಗಾರ ಈ ಓವರಲ್ಲಿ ಮ್ಯಾನೇಜ್ ಮಾಡಿಸ್ಬೇಕು ಗಾಯ್ಸ್. ಇವಾಗ ನೋಡೋಣ, ಸ್ಟ್ರೇಟ್ 1-2 ಗಾಯ್ಸ್. ಅದೇನೋ ಬಿದ್ದಿದೆ, ಹಿಂಗಾರೆ ಕ್ಯಾಚಾಗಿ ಹೋಗ್ತಿತ್ತು ಗಾಯ್ಸ್. ಗಾಯ್ಸ್ ನೋಡೋಣ ಗಾಯ್ಸ್, ಇಟ್ಸ್ ಫುಲ್ ಸ್ಪೀಡು. ನೋಡೋಣ ವಾಪಸ್ ಸರ್ ಒಯ್ದಿರ್ಬೋದು ಗಾಯ್ಸ್, ಅನ್ಕೋದು. ನನ್ನ ಕರೆ ಏನು ಫೇವ್ರೆಟಾಗೆ ನಡೆಯಲ್ಲ ಗಾಯ್ಸ್. ಇವಾಗ ಏನು ಮಾಡೋಣ, ವೇಟ್ ಮಾಡ್ತಿದ್ದೀನಿ ಗಾಯ್ಸ್. ಫುಲ್ ಸ್ಲೋ ಕಟ್ಟು ಅರ್ಧ ರನ್ ಔಟ್ ಚಾನ್ಸ್, ಜಸ್ಟ್ ಮಿಸ್ ಗಾಯ್ಸ್. ನಾನು ರನ್ ಔಟ್ ಆಗ್ತಿದ್ದ. ನಾನು ಸ್ಟ್ರೇಟ್ ಬಾಲು ಫುಲ್ ಸ್ಪೀಡು, ಮತ್ತೆ ಸ್ಟ್ರೇಟ್ ಡ್ರೈವ್. ಅದೇ ಸಚಿನ್ ಲೆವೆಲ್ಗೆ ಇದ್ದಿಲ್ಲ ಸ್ಟ್ರೇಟ್ ಡ್ರೈವ್. ಮೇ ಬಿ ವೆಂಕಟೇಶ್ ಅಯ್ಯರ್ಗೂ ಹೊರೆಯಕ್ಕೆ ಬರ್ಬೋದು. ವೆಂಕಟೇಶ್ ಅಯ್ಯರ್ ಯಾವ ಹೈಯಲ್ಲಿರೋ. ಇವಾಗ ಹರ್ಷಿತ್ ಪಟೇಲ್ ಕಳ್ಸೋದು. ಹರ್ಷಿತ್ ಪಟೇಲ್ ಭುವನೇಶ್ವರ್ ಏನು ಪರ್ಫಾರ್ಮ್ ಮಾಡಿಲ್ಲ, ಇವನು ಪರ್ಫಾರ್ಮ್ ಮಾಡ್ತಾರೆ. ಇವಾಗ ನೋಡೋಣ. ಇವಾಗ ಫೀಲ್ಡಿಂಗ್ ಚೇಂಜ್ ಮಾಡ್ತಿದ್ದೀನಿ. ಫೀಲ್ಡಿಂಗ್ ಕರೆಕ್ಟಾಗಿ ನಿಲ್ಲಿಸಿದ್ದೀನಿ. ಫಸ್ಟೇ ಸ್ಲೋಯರ್ ಡಿಪ್ಪು. ಇವಾಗ ನಂಗೆ ಯಾವಾಗ ಊಟ ಮಾಡಿದೆ ನಾನು. ಇವಾಗ ಸಿಂಗಲ್ ತಗೊಳ್ಳಿದ್ದಾರೆ ಗಾಯ್ಸ್, ಮಿಂಗಲ್. ಇವಾಗ ನಾರಾಯಣ ಇದು ಔಟ್ ಸ್ವಿಂಗ್ ಬೇರೆ.
ಓಕೆ ಏನಾಗುತ್ತೆ ರನ್ ಹೋಗ್ತಾರ ಇಲ್ಲ ಸಿಂಗಲ್ ಎಲ್ಲ ಸೆಟ್ಟಲ್ಲಿ ಹೆಂಗಾರ ಇದನ್ನು ಔಟ್ ಮಾಡಿಸ್ಬೇಕು ಗಾಯ್ಸ್ ಹಂಗಾರ ಔಟು ಏನಂತೀರ ಗಾಯ್ಸ್ ಇವಾಗ ಇನ್ನು ಸ್ಲಿಂಗ್ ಆಗ್ತಿದ್ದೀನಿ ಗಾಯ್ಸ್ ಸ್ಲಿಂಗಿ ಆ್ಯಕ್ಷನು ಓ ವಾಟ್ ಎ ವಿಕೆಟ್ ಗೈಸ್ ಬಾಬರ್ ಆಜಮ್ ನಾನು ಅಂದೆ ತಾನೆ ಗೈಸ್ ಓವರ್ ಕಾನ್ಫಿಡೆನ್ಸ್ಗೆ ಹೊಡೆದಾಕಿರೋ ಬಾಬರ್ ಆಜಮೇ ನಾನು ಹೊಡೆದಾಕಿದ್ದೀನಿ ಗೈಸ್ ನೋಡೋಣ ಗೈಸ್ ರೀಪ್ಲೇಲಿ ಓ ಆಫ್ ಸ್ಟಂಪ್ಗೆ ಬಿದ್ದಿದೆ ಗೈಸ್ ನಾನು ಮಿಡ್ ವಿಕೆಟ್ ಅಂತ ನೋಡಿದೆ ಆಫ್ ಸ್ಟಂಪಿಗೆ ಬಿದ್ದಿದೆ ನೆಕ್ಸ್ಟ್ ಸಲಾಮ್ ಅಗ್ಗಿರ್ ಇವಾಗ ನೋಡೋಣ ಗೈಸ್ ಇನ್ನೊಂದ್ಸಲ ಹರ್ಷಿತ್ ಪಟೇಲ್ ವಿಕೆಟ್ ತೆಗಿತಾನೆ ಇಲ್ವಾ ಅಂತ ವೇಟ್ ಮಾಡೋಣ ವಿಕೆಟ್ ಬೇಕು ನನಗೆ ವಾಟ್ ಎನದರ್ ವಿಕೆಟ್ ಈಗ ಸಲ ಅದು ಲೆಗ್ ಸ್ಟಂಪಿಗೆ ಬಿದ್ದಿದೆ ಗಾಯ್ಸ್ ಲೆಗ್ ಸ್ಟಂಪಿಗೆ ವಾಟ್ ಎನದರ್ ವಿಕೆಟ್ ಗಾಯ್ಸ್ ಇನ್ನೊಂದು ವಿಕೆಟ್ ಬಿದ್ದಿದೆ ನೋಡಿ ನೀವೇ ಫ್ರಂಟ್ ಫುತ್ತಲ್ಲಿ ಓಲ್ ಕಾಣ್ತಿದೆ ಗಾಯ್ಸ್ ಆ ಓಲಲ್ಲಿ ನಾನು ನೋಡಿದ್ದೀನಿ ಗಾಯ್ಸ್ ವೇಟ್ ಮಾಡೋಣ ನೆಕ್ಸ್ಟು ಇನ್ನೊಬ್ಬ ಇದು ಹ್ಯಾರಿಸ್ ಇಲ್ಲ ಅಲ್ಲಾಸಮ್ ಅನ್ಕೋತೀನಿ ಗಾಯ್ಸ್ ಗೊತ್ತಿಲ್ಲ ಕಾಮೆಂಟ್ ಮಾಡಿ ಸೇಮು ಅದೇ ಈಗ ಸ್ವಲ್ಪ ವಿಕೆಟ್ ಬೀಳಲ್ಲ ಅನ್ಕೋತೀನಿ ಗಾಯ್ಸ್ ಹ್ಯಾಟ್ರಿಕ್ ಮಿಸ್ ಅನ್ಕೋತೀನಿ ಹ್ಯಾಟ್ರಿಕ್ ಮಿಸ್ ರನ್ ಓಡಿದ್ದಾರೆ ರನ್ ಓಡಿದ್ದಾರೆ ಇವಾಗ ರನ್ ನೋಡೋಣ ಇದೇ ಲಾಸ್ಟ್ ಬಾಲ್ ಹರ್ಷಿತ್ ಪಟೇಲ್ ಏನಾರ ಇನ್ನೊಂದು ವಿಕೆಟ್ ತತ್ತಾನ ಇಲ್ಲವ 4 ರನ್ ಕೊಟ್ಟು ವಿಕೆಟ್ ಇನ್ನೊಂದು ಈಗ ಆಫ್ ಸ್ಟಂಪ್ ಸ್ಟಂಪ್ನೇ ಎಗ್ರಾಸಿದ್ದಾನೆ ಹರ್ಷಿತ್ ಪಟೇಲ್ ಈಗ ಸಲ ಇವನು ಹರ್ಷಿತ್ ಪಟೇಲ್ ಸ್ಟಂಪ್ ಬಿಗಾರೋ ಥರ ಮಾಡಿದ್ದಾನೆ ಗಾಯಸ್ ಸ್ಟಂಪು 3 ವಿಕೆಟು 4 ರನ್ ಕೊತ್ತಿ ಗಾಯ್ಸ್ 4 ರನ್ನು ಇವಾಗ ಅಕ್ಷರ್ ಪಟೇಲ್ ಕಳ್ಸೋಣಂತ ಇದೀನಿ ಗಾಯ್ಸ್ ಗೊತ್ತಿಲ್ಲ ಏನು ಮಾಡ ಅಂತ ಅಕ್ಷರ್ ಪಟೇಲ್ನ ಕಳಿಸ್ತೀವಿ ಅಕ್ಷರ್ ಪಟೇಲ್ ನೋಡಿ ಗಾಯ್ಸ್ ಇದೇ ಬರ್ತದೆ ನಾವು ಒಂದು ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದು ಗಾಯ್ಸ್ ಅದೇ ನೀವು ಸಿಂಪ್ಲಿ ಅದನ್ನು ಸ್ಕಿಪ್ ಮಾಡ್ತೀರ ಗಾಯ್ಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಗಾಯ್ಸ್ ಆಗ ನಮ್ಗೆ ಯೂಸು ಆಗತ್ತೆ ಗಾಯ್ಸ್ ಹ್ಯಾರಿಸ್ ರಾವ್ ಬಂದಿದ್ದಾನೆ ನೋಡೋಣ ಏನಾಗತ್ತೆ ಅಂತ ಯಾಕರು ಸೈಡ್ ಯಾಕರ ಅದು ಕ್ಯಾರಮ್ ಬಾಲು ಗಾಯ್ಸ್ ಇಷ್ಟ ಇದೆ ಅದು ಸಚಿನ್ ಲೆವೆಲಲ್ಲಿ ಇದ್ದಿಲ್ಲ ವೆಂಕಟೇಶ್ ಸ್ಟ್ರೇಟ್ ಡ್ರೈವ್ ಹೊಡಿಬೋದು ಮೇ ಬಿ ಅವನು ಬೆಸ್ಟೇ 4 ರನ್ಸು ಇಡೀ ಗಾಯ್ಸ್ ನೀವು ಒಂದೇ ಸಾಕು ಗಾಯ್ಸ್ ಅವನಿಗೆ ಸೆಂಚುರಿನೇ ಯಾಕೆ ಸೆಂಚುರಿ ಡಬಲ್ ಸೆಂಚುರಿನೇ ಓಡಿಸ್ಬಿಡ್ತೀನಿ ಗಾಯ್ಸ್ ನೀವು ಅಂದಿರ ಆ ಕಡೆ ಫೀಲ್ಡಲ್ಲಿ ನಿಲ್ಲಿಸಿದೆ ಈ ರೀತಿ ಇದೆ ಗಾಯ್ಸ್ ನಿಜ ಅಕ್ಷರ್ ಪಟೇಲ್ ಇವಾಗ ನೋಡೋಣ ಏನು ಮಾಡ್ತಾನೆ ಅಂತ ಬೌಲಿಂಗ್ಗೆ ಈ ಕ್ಯಾರಮ್ ಆಗ್ತಿದ್ದೀನಿ ಅವರು ಪ್ರಿಡಿಕ್ಟ್ ಮಾಡಿರ್ತಾರೆ ಅದನ್ನೇ ಬರುತ್ತೆ ಅಂತ ಅದಕ್ಕೆ ಹಂಗೆ ಪ್ರಿಡಿಕ್ಟ್ ಮಾಡಿದೆ 4 ಹೊಡಿಬೇಕಾನೆ ಯಾಕೆ ಸಿಂಗಲ್ಲೇ ತೊಗೋತಾ ಇದ್ದಾರೆ ನನಗೆ ಗೊತ್ತಿಲ್ಲ ಗೈಸ್ ಕೆಳಗೆ ಕಮೆಂಟ್ ಮಾಡಿರಿ ಗೈಸ್ ಆಗ ನನಗೂ ಗೊತ್ತಾಗತ್ತೆ ಯಾಕೆ ಅವ್ರು ಸಿಂಗಲ್ ತೊಗೋತಿದ್ದಾರೆ ನೆಕ್ಸ್ಟ್ ಬಾಲ್ ಯಾವ್ದು ಬರುತ್ತೆ ಅಂತ ಗೊತ್ತಿದೆ ಬೇರೆ ಟೆಕ್ನಿಕ್ಸ್ ಗಾಯ್ಸ್ ಬೌಂಡ್ರಿ ಗಾಯ್ಸ್ ಹೊಡ್ಬಿಟ್ರು ಗಾಯ್ಸ್ ಇಲ್ಲ ರನ್ ಹೊಡಿದ್ದಾರೆ ಗಾಯ್ಸ್ ಅಷ್ಟೇ ಬಾಬು ಅಕ್ಷರ್ ಬಾಬು ಆಗ ಒಳ್ಳೆ ಫಾರ್ಮ್ ಕಾಣ್ತಿದ್ದಾನೆ ಅಕ್ಷರ್ ಬಾಬು ಒಳ್ಳೆ ದೂಸರ ಆಗ್ತಾ ಇದ್ದಾನೆ ದೂಸರ ವಾಹ್ ಮತ್ತೆ ಪುಷು
ಇವಾಗ ನೋಡೋಣ ಗಾಯ್ಸ್ ಏನಾರ ಇದೆ ಅಂತ. ಓವರ್ ಅಪ್ ಗಾಯ್ಸ್. ಲೋಡಿಂಗ್ 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 ಲೋಡಿಂಗ್. ಬಂದ್ರಿ ಗಾಯ್ಸ್. ಇವಾಗ ಯುಜ್ವೇಂದ್ರ ಚಹಲ್ ಕಳ್ಸೋಣ ಗಾಯ್ಸ್. ಯುಜ್ವೇಂದ್ರ ಚಹಲ್ ಗಾಯ್ಸ್. ಇವಾಗ ಒಳ್ಳೆ ಸೇಮ್ ಇವಾಗ ಬೀಸಾಡ್ಬೋದು. ಯಾಕಂದರೆ ಇದು ಲಾಸ್ಟು ಯಾರು ಲೆಗ್ ಸ್ಪಿನ್ನರ್ ಹಾಕಿರೋ ನೋಡಲ್ಲ. ಬೇರೆಯವರಾಗಿದೆ ಬೀಸ್ಟ್. ಇದು ಬೇರೆ ಟೀಮು ಪ್ಲೇಯರ್ಸ್ ಇದೆ. ಪಾಕಿಸ್ತಾನ ಆಡ್ತಾರೆ. ವೇಟ್ ಮಾಡ್ಬೇಕು ಗಾಯ್ಸ್ ಅವರು ಬೀಸೋಕ್ಕೆ. ಫುಲ್ ಸ್ಪೀಡ್ ಬೇರೆ ಅದು ಗಾಯ್ಸ್. ಇವಾಗ ವೆಯ್ಟ್ ಮಾಡ್ತಿದ್ದೀನಿ ಗಾಯ್ಸ್. ವಿಕೆಟ್ ಬಿದ್ದಿದ ತಕ್ಷಣ ನಾನು ವಿನ್ ಆಗ್ತೀನಿ ನೋಡಿ ಗಾಯ್ಸ್. ನೀನು ನಿತೀಶ್ ಕುಮಾರ್ ರೆಡ್ಡಿಯಿಂದನೇ ಗಾಯ್ಸ್. ಇದು ಮತ್ತೆ ಗೂಗ್ಲಿ ಮತ್ತೆ ಶಾಟ್. ಇವಾಗ ನನ್ನ ಪ್ರಕಾರ ಅರೌಂಡ್ ದ ವಿಕೆಟ್ ಹಾಕ್ಬೇಕು ಗಾಯ್ಸ್. ನನ್ನ ಪ್ರಕಾರ ಅರೌಂಡ್ ದ ವಿಕೆಟ್ ಹಾಕ್ಬೇಕು. ಸಾರಿ ಗಾಯ್ಸ್, ಮತ್ತೆ ಇದೆ ಡ್ರಿಫ್ಟ್ ಆಗ್ತಿದೆ. ಓ ಮ್ಯಾನ್ ಗಾಯ್ಸ್, ಪ್ಲೀಸ್ ಗಾಯ್ಸ್. ಇದು ಇವಾಗ ನನಗೆ ವಿಕೆಟ್ ಬೀಳ್ಬೇಕಂದ್ರೆ ಅರೌಂಡ್ ದ ವಿಕೆಟ್ಸ್ಗೆ ಹೋಗಿ ಲೆಗ್ ಬ್ರೇಕ್ ಹಾಕ್ತೆ. ಅದು ಸ್ಪೀಡಾಗಿ ಇಟ್ಕೋದೆ. ವಿಕೆಟ್ ಬಂತು. ಫೈನಲಿ ಒಂದು ಬ್ರೇಕ್ ಥ್ರೂ ಸಿಕ್ತು. ಹರೀಶ್ ರಾವ್ ಕ್ಲೀನಾಗಿ ಟೈಮಿಂಗೇ ಇಲ್ಲ ಅದಲ್ಲಿ ಬಂದಿದ್ದಾರೆ ನೋಡಿ. ನಾನು ತಿಂತಿದ್ದೀನಿ ಗಾಯ್ಸ್, ಅದಕ್ಕೆ ಚಿಪ್ಸ್ ತಿಂತಿದ್ದೀನಿ. ಲೆಗ್ ಬ್ರೇಕು ಬೌಂಡ್ರಿ ಹೋಗೋಕೆ ಬಿತ್ತಿಲ್ವಾ? ಇನ್ನಿಂಗ್ಸ್ ಮುಗೀತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ನೋಡೋಣ ಗಾಯ್ಸ್ ಏನಾಗುತ್ತೆ ಅಂತ. ಫಸ್ಟ್ ಜೈಸ್ವಾಲ್ ಇವಾಗಿಂದ ಗೆಲ್ಬೇಕು ಗಾಯ್ಸ್. ಟೋಟಲ್ 40 ರನ್ಸ್ ಬೇಕು ಗಾಯ್ಸ್. ಈಸಿಯಾಗೆ ಹೊರಟಾಕ್ಬೋದು. ಜೈಸ್ವಾಲ್ ಫುಲ್ ಇಂಟೆನ್ಸು. ಮೊಹಮ್ಮದ್ ಅಮೀರ್ಗೆ ಹೊಡೆಯೋ ಥರ ಫುಲ್ ಇಂಟೆನ್ಸು ಗಾಯ್ಸ್. ಫಸ್ಟ್ ಬಾಲ್ 6 ನೋಡಿ ಗಾಯ್ಸ್. ಜೈಸ್ವಾಲ್ ಪವರು ಗಾಯ್ಸ್. ಪ್ರಣವ್ ಗತ್ತೆ ನೀವೇನೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಒಂದು ಚಿಪ್ ಸಿಗತ್ತೆ ಪ್ರಣವಿಂದ. ಪ್ಲೀಸ್ ಗಾಯ್ಸ್ ಅದು ಮಾರಿ ಗಾಯ್ಸ್. ಸ್ಟೆಪ್ ಔಟ್ ಆಗೋಕ್ಕೆ ಸ್ಪೆಷಲು ಗಾಯ್ಸ್. ಫ್ರಂಟ್ ಶಾಟ್ ಟ್ರೈ ಮಾಡಿ ಗಾಯ್ಸ್. ಇವಾಗ ಹೋಗಿ ಬಿದ್ದೈತೆ ಕ್ಯಾಚ್ ಗಾಯ್ಸ್. ಹೌದು ಗಾಯ್ಸ್, ಯಶಸ್ವಿ ಜೈಸ್ವಾಲ್. ಇವಾಗ ನಮ್ಮ ಸಮಯ ಶೈನ್ ಆಗುತ್ತೆ. ಓವರಾಗಿ ಆಡ್ತಿದ್ದಾರೆ, ಬಾಣ ಬೀಳೋ ಥರ. ನಿತೀಶ್ ಕುಮಾರ್ ರೆಡ್ಡಿ ಕಳಿಸ್ತೀನಿ ಗಾಯ್ಸ್. ನಿತೀಶ್ ಕುಮಾರ್ ರೆಡ್ಡಿ ಗಾಯ್ಸ್. ನೆಕ್ಸ್ಟ್ ನಾನು ಏನು ಮಾಡೋಣ ಅಂದರೆ ಯಶಸ್ವಿ ಜೈಸ್ವಾಲ್ ಟ್ರಾವಿಸ್ ಥರ ನಾಟಕ ಮಾಡೋದು. ಪಂಜಾಬು ಮತ್ತು ಓ ಗಾಯ್ಸ್ ಅಜಿತ್ ಈಸ್ ಔಟ್. ನಿತೀಶ್ ಕುಮಾರ್ ರೆಡ್ಡಿ ಅದು ನಾನು ಅಷ್ಟು ಬೇಗ ಬಿಡಲ್ಲ ಗಾಯ್ಸ್. ನೋಡಿ ನಿತೀಶ್ ಕುಮಾರ್ ರೆಡ್ಡಿ ಔಟೇ ಆಗಿಲ್ಲ ಗಾಯ್ಸ್. ಸುಮ್ಮನೆ ಅದು ನಾವು ಎಡಿಟಿಂಗ್ ಮಾಡಿರೋದು ಔಟ್ ಆಗೋ ಥರ. ನೋಡೋಣ ಏನಾಗುತ್ತೆ. ನಿತೀಶ್ ಕುಮಾರ್ ಫಸ್ಟ್ ಬಾಲಲ್ಲಿ
ಗಾಯ್ಸ್ ಫಸ್ಟ್ ಬಾಲ್ 6 ಗಾಯ್ಸ್. ಏನಂತೆ ಪ್ರಣವ್? ಸಿಕ್ಸು ಹೊಡಿಯೋದು ಫಿಕ್ಸು. ಗಾಯ್ಸ್ ಇವನು ಮಾತಾಡಕ್ಕೆ ಗೈಸ್ ಇವಾಗ 6 ಹೋಗಿದೆ. ಎಸ್ ಗೈಸ್, ಇದು ಆಡಿದ್ದು ನಾನಲ್ಲ, ಶಾಶ್ವತು. ಆದರೆ ನಾನು ಮಾತಾಡ್ಬೇಕಂತೆ. ಇವಾಗ ಗಾಯ್ಸ್ ನಾನು ನೆಕ್ಸ್ಟ್ ಬಾಲಲ್ಲಿ ಏನು ನಡೆಯುತ್ತೆ ಅಂತ. ಗಾಯ್ಸ್ ನೆಕ್ಸ್ಟ್ ಬಾಲಲ್ಲಿ 6 ಗಾಯ್ಸ್, ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಗಾಯ್ಸ್. ಸಿಕ್ಸು ಹೊಡಿಯೋದು ಫಿಕ್ಸು. ಇವನು ಯಾವಾಗ ಡೈಲಾಗ್ ಕೊಡ್ದೆ ಗಾಯ್ಸ್, ಹೆಂಗೆ ಗಾಯ್ಸ್ ನೋಡಿ, ಫಿಕ್ಸು ಹೊಡಿಯೋದು ಫಿಕ್ಸು. ಇದು ಸೈನ್ ಮಾಡ್ತಿದ್ದಾನೆ ಗಾಯ್ಸ್ ಬ್ಯಾಟಲ್ಲಿ ನಿತೀಶ್ ಕುಮಾರ್ ರೆಡ್ಡಿ. ಇವಾಗ ಬೌಂಡ್ರಿ ಹೊಡಿಬೇಕು ಗಾಯ್ಸ್, ಬೌಂಡ್ರಿ ಇಲ್ಲ ಸಿಂಗಲ್ ತಗೋತೀನಿ ಗಾಯ್ಸ್. ಇದು 40 ರನ್ಸ್ ಬೇಕು ಗಾಯ್ಸ್. ಇವಾಗ ನೋಡೋಣ ಸಿಂಗಲ್ ತಗೊಳ್ಳಿ. ನೆಕ್ಸ್ಟ್ ಓವರ್ ನಾನೇ ಮಾಡ್ಬೇಕು. ಅಭಿಷೇಕ್ ಶರ್ಮಂಗೆ ಒಂದು ಚಾನ್ಸು ಇಲ್ಲ ಗಾಯ್ಸ್. ವೆಯ್ಟ್ ಮಾಡಿ ಗಾಯ್ಸ್. ಇವಾಗ ನಾವು ಗೆಲ್ಲಬೇಕು ಈ ಮ್ಯಾಚ್ ಒಂದೇ. ಗೆಲ್ಲಬೇಕು ಅಂದರೆ ನೀವು ಕಮೆಂಟಲ್ಲಿ ಮಾಡಿರಿ ವಿನ್ ಫಾರ್ ಇಂಡಿಯಾ ಅಂತ. ಗಾಯ್ಸ್ ಇವಾಗ ವಾಪಸ್ ಬೀಸಕ್ಕೆ ನೋಡ್ತಿದ್ದಾನೆ ನಿತೀಶ್ ಕುಮಾರ್ ರೆಡ್ಡಿ. ವಾಟ್ ಇಸ್ ಶಾಟ್ ಗಾಯ್ಸ್, ವಾಟ್ ಇಸ್ ಶಾಟ್. ಅದು ಫ್ಲಿಕ್ ಮಾಡಿರೋ ಗಾಯ್ಸ್, ಫ್ಲಿಕ್ ಶಾಟ್. ಏನಂತೆ ಫ್ಲಿಕ್ ಶಾಟ್ಗೆ ಪ್ರಣವ್? ಫ್ಲಿಕ್ ಶಾಟ್ ಅಂದರೆ ಫ್ಲಿಕ್ ಶಾಟು ಹೊಡಿಯೋದು ಫ್ಲಿಕ್ ಶಾಟು. ನೋಡಿ ರೀಪ್ಲೇ. ರಿಸ್ಟ್ ಉಪ್ಪಿಸಿರೋದು ಗಾಯ್ಸ್, ರಿಸ್ಟ್ ಮಾತ್ರ ಬ್ಯಾಕ್ ಶಾಟ್, ಬ್ಯಾಕ್ ಶಾಟಲ್ಲಿ ಗಾಯ್ಸ್. ಇವಾಗ ಸೇಮ್ ಆ ಥರನೇ ಅದು ಆಫ್ ಕತ್ತಲ್ಲಿ ಟ್ರೈ ಮಾಡ್ತಿದ್ದಾನೆ ಇವಾಗ. ವಾಟ್ ಸೇಮ್ ಡೆಲಿವರಿ ಮತ್ತು ಸೇಮ್ ಶಾಟು. ಅದೇ ಈಗ ಸಲ ಅದು ಬೌಂಡ್ರಿ ಹೋಗಿದೆ ಗಾಯ್ಸ್. ಏನಂತೀಯ ಪ್ರಣವ್? ಹೊಡಿಯೋದಾದ್ರೆ ಸೇಮ್ ಶಾಟು, ಯಾವಾಗಲೂ ಹೋಗೋದು 4 ಇಲ್ಲ 6 ಹೊಡಿಯೋದು ಫಿಕ್ಸೇ ಗಾಯ್ಸ್. ಹಿಂಗೆ ಡೈಲಾಗ್ ಕೊಡ್ದೆ ಅವ್ನು ಯಾವಾಗ ಡೈಲಾಗ್ ಕೊಡ್ದೆ ನಿನಗೆ ಯಾವಾಗ ಯೂಸ್ ಆಗುತ್ತೆ ಗಾಯ್ಸ್? ನಾಡಿನ ಮನ್ಮಗನೇ பொன்மಗನೇ ಮುತ್ತಯ್ಯವನೇ, ಇವಾಗ ಇವನು ಏನೋ ಅಮ್ಕೌನೆ ಗಾಯ್ಸ್. ಶಾರ್ಟ್ ಮ್ಯಾಪ್ ಗಾಯ್ಸ್, ಶಾಟು ಮ್ಯಾಪು ಗಾಯ್ಸ್. ಇವಾಗ ಶಾರ್ಟ್ ಮ್ಯಾಪಲ್ಲಿ ಇದ್ದೀನಿ ಗಾಯ್ಸ್. ಇವಾಗ ಶಾರ್ಟ್ ಮ್ಯಾಪಲ್ಲಿ ನಾನು ನೋಡ್ತಿದ್ದೀನಿ ಬ್ರೂಟಲಲ್ಲಿ ಹೆಂಗೆ ಬೀಸೋದು ಗಾಯ್ಸ್. ಓಕೆ ಗಾಯ್ಸ್, ಇವಾಗ ನಾನು ಹಂಗೆ ಹೋಗಿ ವಾಪಸ್ ಗೇಮ್ ಹೋಗಿ ಆಡ್ಬೇಕು ಗಾಯ್ಸ್. ಇವಾಗ ನಾನು ಹಂಗೆ ಮಾಡ್ತಿದ್ದೀನಿ, ಸ್ಪೆಷಲ್ ಅಂಕಿದ್ದೀನಿ ಗಾಯ್ಸ್. ಲೆಗ್ಗೆ ಬಿದ್ದಿದೆ ಗಾಯ್ಸ್. ನಾಟ್ ಔಟ್ ಎಸ್ ಗಾಯ್ಸ್. ಇವಾಗ ನೋಡೋಣ ಲೆಕ್ಕತ್ತಲ್ಲಿ ಆಗತ್ತಂತ ಗಾಯ್ಸ್. ಇವಾಗ ಗಾಯ್ಸ್ ಇದು ಔಟ್ ಅನ್ಕೋತೀನಿ ಗಾಯ್ಸ್. ಗಾಯ್ಸ್ ಇವಾಗ ನೋಡ್ಬೇಕು ಗಾಯ್ಸ್, ಇನ್ನೂ ರನ್ಸ್ ಬೇಕು ಗಾಯ್ಸ್. ವೆಂಕಟೇಶ್ ಅಯ್ಯರ್ ಕಳಿಸ್ತಿದ್ದೀನಿ ಗಾಯ್ಸ್, ಇನ್ನು ಬೆಸ್ಟು ಗಾಯ್ಸ್. ಇವಾಗ ಬೀಸೋದು ವೆಂಕಿ. ಸ್ಟ್ರೋಕ್ ಆರೋದು ಗಾಯ್ಸ್. ನೋಡೋಣ ಗಾಯ್ಸ್ ಏನಾಗದಂತ. ಸ್ಟ್ರೋಕ್ ಆಡಿದೆ ಗಾಯ್ಸ್. ವಾಟ್ ಎ ಸ್ಟ್ರೈಟ್ ಶಾಟ್, ಬೌಂಡ್ರಿ ಹೋಗಿದೆ ಗಾಯ್ಸ್. ನೀವು RCBದು ಫಸ್ಟ್ ಏನೋ ಶಾಶ್ವತ್ ಫಸ್ಟ್ ಮ್ಯಾಚ್ ಏನೋ ಇದು RCBದು ಫಸ್ಟ್ ಮ್ಯಾಚ್ SRH ಅಗೇನ್ಸ್ಟ್ ಗಾಯ್ಸ್. ಅದು 28 ಮಾರ್ಚ್ ಈ ಸ್ಯಾಟರ್ಡಲ್ಲೇ ನಡೆಯುತ್ತೆ. ಅದು ಟ್ರಯಲ್ ಮ್ಯಾಚು ಇಲ್ಲ ಪ್ರಾಕ್ಟೀಸ್ ಮ್ಯಾಚ್? ಅದು ಟ್ರಯಲ್ ಮ್ಯಾಚ್, ಅದು ರಿಯಲ್ ಮ್ಯಾಚ್ ಗಾಯ್ಸ್. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗಾಯ್ಸ್, ಇದು RCB ವಾರ್ಮ್ ಅಪ್ ಮ್ಯಾಚ್ ಗಾಯ್ಸ್ ಅಂತ. ಆಗ ವಾರ್ಮ್ ಅಪ್ ಬರುತ್ತೆ. ಅದರಲ್ಲಿ ಇದು ಯಾರದು ಕೃಣಾಲ್ ಪಾಂಡ್ಯ ಮತ್ತೆ ವೆಂಕಿ ಅಂತ 2 ಟೀಮ್ ಇತ್ತು. ಕೃಣಾಲ್ ಪಾಂಡ್ಯ ಒಂದು ಟೀಮು, ವೆಂಕಿ ಒಂದು ಟೀಮು ಗಾಯ್ಸ್. ಇಲ್ಲ ಗಾಯ್ಸ್, ಅದು ಚಾನ್ಸೇ ಕ್ಯಾಚ್ ಇದ್ದಿಲ್ಲ ಗಾಯ್ಸ್.
ಕ್ಯಾಚೇ ಇದ್ದಿಲ್ಲ, ಡ್ರಾಪ್ ಆಯ್ತು ಗೈಸ್. ಅದು ಸುಮ್ಮನೆ ಎಡಿಟಿಂಗ್ ಮಾಡಿದೆ. ಇವಾಗ ನೋಡೋಣ ಏನಾಗುತ್ತೆ. ವಾಟ್ ಸ್ಟ್ರೇಟ್ ಡ್ರೈವ್ ಗೈಸ್, ನದರ್ ಸ್ಟ್ರೇಟ್ ಡ್ರೈವ್. ಮ್ಯಾಚ್ ವಿನ್ ಮಾಡೋಕ್ಕೆ ವೆಂಕಟೇಶ್ ಅಯ್ಯರ್ಗೆ ಮ್ಯಾಚ್ ವಿನ್ ಮಾಡಿದ್ದೀವಿ ಗೈಸ್. ಇದು 8 ವಿಕೆಟ್ಸ್ ಅಲ್ಲಿ ಮ್ಯಾಚ್ ವಿನ್ ಆಗಿದ್ದೀವಿ. ಎಸ್ ಗೈಸ್, ಇವಾಗ ನಾವು ಮ್ಯಾಚ್ ಗೆದ್ದಿದ್ವಿ ಗೈಸ್. ಇದು 8 ವಿಕೆಟ್ ಗೆಲುವು. ನೋಡೋಣ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಸಿಗತ್ತೆ ಅಂತ. ಗೈಸ್, ಮ್ಯಾನ್ ಆಫ್ ದ ಮ್ಯಾಚ್ ಹರ್ಷಿತ್ ಪಟೇಲ್ ಸಿಕ್ಕಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.